ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SHಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳಂತೂ 5ನೇ ತರಗತಿ ಭಾಗ 2 ಅಧ್ಯಾಯ 6 ತೂಕ ಮತ್ತು ಗಾತ್ರ, ಅದರಲ್ಲಿದು 9ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳಂತೂ ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವ ಗಾತ್ರದ ಆದರ್ಶ ಮಾನಗಳ ಬಗ್ಗೆ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವ ಗಾತ್ರದ ಆದರ್ಶ ಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. 1 ಲೀಟರ್ 1000 ಮಿಲಿ ಲೀಟರ್. 1 ಲೀಟರ್ ಅಂದರೆ 1000 ಮಿಲಿ ಲೀಟರ್ ವಿದ್ಯಾರ್ಥಿಗಳೇ. 1/2 ಲೀಟರ್ 500 ಮಿಲಿ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ 1/2 ಲೀಟರ್ ಅಂದರೆ ಎಷ್ಟು? 500 ಮಿಲಿ ಲೀಟರ್ ವಿದ್ಯಾರ್ಥಿಗಳೇ. 1/4 ಲೀಟರ್ 250 ಮಿಲಿ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳು 1/4 ಲೀಟರ್ ಅಂದರೆ 250 ಮಿಲಿ ಲೀಟರ್ ವಿದ್ಯಾರ್ಥಿಗಳೇ. ಲೀಟರ್ ಪದವನ್ನು ಲಿ ಎಂದು, ಮಿಲಿ ಲೀಟರ್ ಪದವನ್ನು ಮಿ ಬಿಂದು ಲಿ ಬಿಂದು ಎಂದು, ಕಿಲೋ ಲೀಟರ್ ಪದವನ್ನು ಕಿ ಬಿಂದು ಲಿ ಬಿಂದು ಎಂದು ಬರೆದು ಸೂಚಿಸುವುದು. ಹಾಗಾದರೆ ವಿದ್ಯಾರ್ಥಿಗಳೇ ಲೀಟರ್ ಪದವನ್ನು ನಾವು ಏನು ಮಾಡ್ತೀವಿ? ಲಿ ಎಂಬ ಪದದಿಂದ ಸೂಚಿಸುತ್ತೇವೆ ವಿದ್ಯಾರ್ಥಿಗಳೇ. ಮತ್ತು ಮಿಲಿಲೀಟರ್ ಪದವನ್ನು ಮಿ ಬಿಂದು ಲಿ ಬಿಂದು ಪದದಿಂದ ಸೂಚಿಸುತ್ತೇವೆ ವಿದ್ಯಾರ್ಥಿಗಳೇ. ಮತ್ತು ಕಿಲೋ ಲೀಟರ್ ಪದವನ್ನು ಕಿ ಬಿಂದು ಲಿ ಬಿಂದು ಪದದಿಂದ ಸೂಚಿಸುತ್ತೇವೆ ವಿದ್ಯಾರ್ಥಿಗಳೇ. ಗಾತ್ರದ ಒಂದು ಆದರ್ಶ ಮಾನದಿಂದ ಮತ್ತೊಂದು ಆದರ್ಶ ಮಾನಕ್ಕೆ ಪರಿವರ್ತಿಸುವುದು. ಗಾತ್ರದ ದೊಡ್ಡ ಆದರ್ಶ ಮಾನವನ್ನು ಚಿಕ್ಕ ಆದರ್ಶ ಮಾನಕ್ಕೆ ಪರಿವರ್ತಿಸುವುದು. ಗಾತ್ರದ ಒಂದು ಆದರ್ಶ ಮಾನದಿಂದ ಮತ್ತೊಂದು ಆದರ್ಶ ಮಾನಕ್ಕೆ ಪರಿವರ್ತಿಸಬಹುದು ವಿದ್ಯಾರ್ಥಿಗಳೇ. ಗಾತ್ರದ ದೊಡ್ಡ ಆದರ್ಶ ಮಾನದಿಂದ ಚಿಕ್ಕ ಆದರ್ಶ ಮಾನಕ್ಕೆ ಪರಿವರ್ತಿಸಬಹುದು ವಿದ್ಯಾರ್ಥಿಗಳೇ. ನಿಯಮ: ಕಿಲೋ ಲೀಟರನ್ನು ಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಗುಣಿಸಬೇಕು. ಕಿಲೋ ಲೀಟರನ್ನು ಲೀಟರ್ಗೆ ಪರಿವರ್ತಿಸಬೇಕಾದರೆ ಏನು ಮಾಡಬೇಕು? 1000ದಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. ಹೆಕ್ಟೋ ಲೀಟರನ್ನು ಲೀಟರ್ಗೆ ಪರಿವರ್ತಿಸುವಾಗ 100ರಿಂದ ಗುಣಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ ಹೆಕ್ಟೋ ಲೀಟರನ್ನು ಲೀಟರ್ಗೆ ಪರಿವರ್ತಿಸಬೇಕಾದರೆ 100ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. ಡೆಕಾ ಲೀಟರನ್ನು ಲೀಟರ್ಗೆ ಪರಿವರ್ತಿಸುವಾಗ 10ರಿಂದ ಗುಣಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ ಡೆಕಾ ಲೀಟರನ್ನು ಲೀಟರ್ಗೆ ಪರಿವರ್ತಿಸಬೇಕಾದರೆ 10ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. ಸೂಚನೆ: ಗಾತ್ರದ ದೊಡ್ಡ ಆದರ್ಶ ಮಾನವನ್ನು ಚಿಕ್ಕ ಆದರ್ಶ ಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಗಾತ್ರದ ದೊಡ್ಡ ಆದರ್ಶ ಮಾನವನ್ನು ಚಿಕ್ಕ ಆದರ್ಶ ಮಾನಕ್ಕೆ ನಾವು ಪರಿವರ್ತಿಸಬೇಕಾದ್ರೆ ಅಲ್ಲಿ ಏನು ಮಾಡಬೇಕು? ಗುಣಿಸಬೇಕು ವಿದ್ಯಾರ್ಥಿಗಳೇ. ಈ ಕೆಳಗಿನ ಉದಾಹರಣೆಗಳಿಂದ ಪರಿವರ್ತನೆ ಹೇಗೆ ಎಂದು ತಿಳಿಯೋಣ. ಹಾಗಾದರೆ ವಿದ್ಯಾರ್ಥಿಗಳು ಈ ಕೆಳಗಿನ ಉದಾಹರಣೆಗಳಿಂದ ಪರಿವರ್ತನೆ ಹೇಗೆ ಎಂಬುದು ತಿಳಿಯೋಣ ವಿದ್ಯಾರ್ಥಿಗಳೇ. ಉದಾಹರಣೆ 1, 4 ಕಿಲೋ ಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? ಹಾಗಾದರೆ ವಿದ್ಯಾರ್ಥಿಗಳು ಉದಾಹರಣೆ 1 ಏನು ಕೊಟ್ಟಿದ್ದಾರೆ? 4 ಕಿಲೋ ಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು 1 ಕಿಲೋ ಲೀಟರ್ ಅಂದರೆ 1000 ಲೀಟರ್. ಆದ್ದರಿಂದ 4 ಕಿಲೋ ಲೀಟರ್ ಅಂದರೆ ಏನು ಮಾಡ್ತಾರೆ? 1000ಕ್ಕೆ 4ರಿಂದ ಗುಣಿಸ್ತೀರ ವಿದ್ಯಾರ್ಥಿಗಳೇ. 4 × 0 0, 4 × 0 0, 4 × 0 0, 4 1 1. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 4000 ಲೀಟರ್. ಉದಾಹರಣೆ 2, 5 ಹೆಕ್ಟೋ ಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? ಉದಾಹರಣೆ 2 ಏನು ಕೇಳಿದ್ದಾರೆ? 5 ಹೆಕ್ಟೋ ಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು 1 ಹೆಕ್ಟೋ ಲೀಟರ್ ಅಂದರೆ ಎಷ್ಟು ವಿದ್ಯಾರ್ಥಿಗಳೇ? 100 ಲೀಟರ್. ಆದ್ದರಿಂದ 5 ಹೆಕ್ಟೋ ಲೀಟರ್ ಅಂದರೆ ಏನು ಬರ್ತೀರಾ? 100ಕ್ಕೆ 5ರಿಂದ ಗುಣಿಸ್ತೀರ ವಿದ್ಯಾರ್ಥಿಗಳೇ. 5 × 0 0, 5 × 0 0, 5 1 5. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 500 ಲೀಟರ್. ಉದಾಹರಣೆ 3, 17 ಡೆಕಾ ಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? ಹಾಗಾದರೆ ವಿದ್ಯಾರ್ಥಿಗಳೇ ಉದಾಹರಣೆ 3 ಏನು ಕೇಳಿದ್ದಾರೆ? 17 ಡೆಕಾ ಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು 1 ಡೆಕಾ ಲೀಟರ್ ಅಂದರೆ 10 ಲೀಟರ್. ಆದ್ದರಿಂದ 17 ಡೆಕಾ ಲೀಟರ್ ಅಂದರೆ ಏನು ಮಾಡ್ತೀರಾ? 10ಕ್ಕೆ 17ರಿಂದ ಗುಣಿಸ್ತೀರ ವಿದ್ಯಾರ್ಥಿಗಳೇ. 17 10 170. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 170 ಲೀಟರ್. ಗಾತ್ರದ ಚಿಕ್ಕ ಆದರ್ಶ ಮಾನವನ್ನು ದೊಡ್ಡ ಆದರ್ಶ ಮಾನಕ್ಕೆ ಪರಿವರ್ತಿಸುವುದು. ಹಾಗಾದರೆ ವಿದ್ಯಾರ್ಥಿಗಳೇ ಗಾತ್ರದ ಚಿಕ್ಕ ಆದರ್ಶ ಮಾನವನ್ನು ದೊಡ್ಡ ಆದರ್ಶ ಮಾನಕ್ಕೆ ಹೇಗೆ ಪರಿವರ್ತಿಸುವುದು ಅಂತ ನೋಡೋಣ ವಿದ್ಯಾರ್ಥಿಗಳೇ. ನಿಯಮ: ಲೀಟರನ್ನು ಕಿಲೋ ಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳು ಲೀಟರನ್ನು ಕಿಲೋ ಲೀಟರ್ಗೆ ಪರಿವರ್ತಿಸಬೇಕಾದ್ರೆ ನಾವಿಲ್ಲಿ ಏನು ಮಾಡಬೇಕು? 1000ದಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ. ಲೀಟರನ್ನು ಹೆಕ್ಟೋ ಲೀಟರ್ಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸಬೇಕು.
ಹಾಗಾದರೆ ವಿದ್ಯಾರ್ಥಿಗಳೇ ಲೀಟರನ್ನು ಹೆಕ್ಟೋಲೀಟರ್ಗೆ ಪರಿವರ್ತಿಸಬೇಕಾದ್ರೆ ಏನು ಮಾಡಬೇಕು? 100ರಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ. ಲೀಟರನ್ನು ಡೆಕಾಲೀಟರ್ಗೆ ಪರಿವರ್ತಿಸುವಾಗ 10ರಿಂದ ಭಾಗಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ ಲೀಟರನ್ನು ಡೆಕಾಲೀಟರ್ಗೆ ಪರಿವರ್ತಿಸಬೇಕಾದ್ರೆ ಏನು ಮಾಡ್ತೀರಾ? 10ರಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ. ಮಿಲಿ ಲೀಟರ್ನು ಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ ಮಿಲಿ ಲೀಟರನ್ನು ಲೀಟರ್ಗೆ ಪರಿವರ್ತಿಸಬೇಕಾದ್ರೆ ಏನು ಮಾಡ್ತೀರಾ? 1000ದಿಂದ ಭಾಗಿಸ್ತೀರಾ ವಿದ್ಯಾರ್ಥಿಗಳೇ. ಸೂಚನೆ: ಗಾತ್ರದ ಚಿಕ್ಕ ಮಾನವನ್ನು ದೊಡ್ಡ ಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಗಾತ್ರದ ಚಿಕ್ಕ ಮಾನವನ್ನು ದೊಡ್ಡ ಮಾನಕ್ಕೆ ಪರಿವರ್ತಿಸಬೇಕಾದ್ರೆ ಏನು ಮಾಡಬೇಕು? ಭಾಗಿಸಬೇಕು ವಿದ್ಯಾರ್ಥಿಗಳೇ. ಈ ಕೆಳಗಿನ ಉದಾಹರಣೆಗಳಿಂದ ಪರಿವರ್ತನೆ ಹೇಗೆ ಎಂದು ತಿಳಿಯೋಣ. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಯಾವ ರೀತಿ ಪರಿವರ್ತಿಸೋದು ಅಂತ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಉದಾಹರಣೆ 4. 7000 ಲೀಟರ್ ಗಾತ್ರವು ಎಷ್ಟು ಕಿಲೋಲೀಟರ್ಗೆ ಸಮ? 1000 ಲೀಟರ್ ಅಂದರೆ 1 ಕಿಲೋ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ 7000 ಲೀಟರ್ ಅಂದರೆ ಏನು ಮಾಡ್ತೀರಾ? 7000 ಬಾಗಲೇ 1000. 7000 ಲೀಟರ್ ಅಂದರೆ ಏನು ಮಾಡ್ತೀರಾ? 7000 ಬಾಗಲೇ 1000. ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು, ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು, ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 7 ಕಿಲೋ ಲೀಟರ್. ಉದಾಹರಣೆ 5. 1200 ಲೀಟರ್ ಗಾತ್ರವು ಎಷ್ಟು ಹೆಕ್ಟೋಲೀಟರ್ಗೆ ಸಮ? ಉದಾಹರಣೆ 5ರಲ್ಲಿ ಏನು ಕೇಳಿದ್ದಾರೆ? 1200 ಲೀಟರ್ ಗಾತ್ರವು ಎಷ್ಟು ಹೆಕ್ಟೋಲೀಟರ್ಗೆ ಸಮ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಏನು? 100 ಲೀಟರ್ ಅಂದರೆ 1 ಹೆಕ್ಟೋಲೀಟರ್. ಹಾಗಾದರೆ ವಿದ್ಯಾರ್ಥಿಗಳು 100 ಲೀಟರ್ ಅಂದರೆ 1 ಹೆಕ್ಟೋಲೀಟರ್. ಆದ್ದರಿಂದ 1200 ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬಿಡ್ತೀರಾ? 1200 ಬಾಗಲೇ 100. ಹಾಗಾದರೆ ವಿದ್ಯಾರ್ಥಿಗಳು ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು, ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 12. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? 12 ಹೆಕ್ಟೋ ಲೀಟರ್. ಉದಾಹರಣೆ 6. 900 ಲೀಟರ್ ಗಾತ್ರವು ಎಷ್ಟು ಡೆಕಾಲೀಟರ್ಗೆ ಸಮ? ಹಾಗಾದರೆ ವಿದ್ಯಾರ್ಥಿಗಳೇ ಉದಾಹರಣೆ 6 ಏನಂತ ಕೇಳಿದ್ದಾರೆ? 900 ಲೀಟರ್ ಗಾತ್ರವು ಎಷ್ಟು ಡೆಕಾಲೀಟರ್ಗೆ ಸಮ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. 10 ಲೀಟರ್ 1 ಡೆಕಾಲೀಟರ್. ಹಾಗಾದರೆ ವಿದ್ಯಾರ್ಥಿಗಳು 10 ಲೀಟರ್ ಅಂದರೆ ಎಷ್ಟು? 1 ಡೆಕಾಲೀಟರ್ ವಿದ್ಯಾರ್ಥಿಗಳೇ. ಆದ್ದರಿಂದ 900 ಲೀಟರ್ ಏನಂತ ಬರೀತೀರಾ? 900 ಬಾಗಲೇ 10. ಈ ಸೊನ್ನೆಗೆ ಈ ಸೊನ್ನೆ ಇತ್ತು. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 90. ವಿದ್ಯಾರ್ಥಿಗಳು ಉತ್ತರ ಏನು ಬರೀತೀರಾ? 90 ಡೆಕಾ ಲೀಟರ್. ಉದಾಹರಣೆ 7. 15000 ಮಿಲಿಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? ಉದಾಹರಣೆ 7 ಏನು ಕೊಟ್ಟಿದ್ದಾರೆ? 15000 ಮಿಲಿಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. 1000 ಮಿಲಿಲೀಟರ್ ಅಂದರೆ 1 ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ 1000 ಮಿಲಿಲೀಟರ್ ಅಂದರೆ 1 ಲೀಟರ್ ವಿದ್ಯಾರ್ಥಿಗಳೇ. ಆದ್ದರಿಂದ 15000 ಮಿಲಿಲೀಟರ್ ಅಂದರೆ ಏನಂತ ಬರ್ತೀರಾ? 15000 ಬಾಗಲೇ 1000. ಹಾಗಾದರೆ ವಿದ್ಯಾರ್ಥಿಗಳು ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು, ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು, ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಬತ್ತು? 15 ಬತ್ತು. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಏನಂತ ಬರ್ತೀರಾ? 15 ಲೀಟರ್. ಚಟುವಟಿಕೆ 1. ಹತ್ತಿರದ ಹಾಲಿನ ಅಂಗಡಿ ಅಥವಾ ಅಡುಗೆ ಎಣ್ಣೆ ಅಂಗಡಿಗೆ ಹೋಗಿ 50 ಮಿಲಿಲೀಟರ್, 100 ಮಿಲಿಲೀಟರ್, 200 ಮಿಲಿಲೀಟರ್, 500 ಮಿಲಿಲೀಟರ್, 1 ಲೀಟರ್, 2 ಲೀಟರ್, 5 ಲೀಟರ್ ಮತ್ತು 10 ಲೀಟರ್ ಅಳತೆಯ ಪಾತ್ರೆಗಳನ್ನು ಪರಿಚಯ ಮಾಡಿಕೊಳ್ಳಿ. ಚಟುವಟಿಕೆ 1ರಲ್ಲಿ ಏನು ಕೇಳಿದ್ದಾರೆ? ಹತ್ತಿರದ ಹಾಲಿನ ಅಂಗಡಿ ಅಥವಾ ಅಡುಗೆ ಎಣ್ಣೆ ಅಂಗಡಿ ಹೋಗಿ ಅಲ್ಲಿ ಏನು ಮಾಡಿ ನೀವು 50 ಮಿಲಿಲೀಟರ್, 100 ಮಿಲಿಲೀಟರ್, 200 ಮಿಲಿಲೀಟರ್, 500 ಮಿಲಿಲೀಟರ್, 1 ಲೀಟರ್, 2 ಲೀಟರ್, 5 ಲೀಟರ್ ಮತ್ತು 10 ಲೀಟರ್ ಅಳತೆಯ ಪಾತ್ರೆಗಳನ್ನ ಪರಿಚಯ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಚಟುವಟಿಕೆ 2. 5 ಲೀಟರ್ನ ಅಳತೆಯ ಪಾತ್ರೆಗೆ 2 ಲೀಟರ್ ಪಾತ್ರೆಯಿಂದ 2 ಸಲ ನೀರು ತುಂಬಿ 1 ಲೀಟರ್ ಪಾತ್ರೆಯಿಂದ 1 ಸಲ ನೀರು ತುಂಬಿ ಆ ಪಾತ್ರೆಯು ಪೂರ್ಣ ತುಂಬಿತು ಎಂಬುದನ್ನು ಗಮನಿಸಿ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಚಟುವಟಿಕೆ 2ರಲ್ಲಿ ಏನು ಕೊಟ್ಟಿದ್ದಾರೆ? 5 ಲೀಟರ್ನ ಅಳತೆಯ ಪಾತ್ರೆಗೆ 2 ಲೀಟರ್ ಪಾತ್ರೆಯಿಂದ 2 ಸಲ ನೀರು ತುಂಬಿ, ಅಂದರೆ 2 ಲೀಟರಿಂದ 2 ಸಲ ತುಂಬಿದರೆ ಅದೆಷ್ಟಾಗುತ್ತದೆ ವಿದ್ಯಾರ್ಥಿಗಳೇ? 4 ಲೀಟರ್ ಆಗುತ್ತದೆ ವಿದ್ಯಾರ್ಥಿಗಳೇ. 1 ಲೀಟರ್ ಪಾತ್ರೆಯಿಂದ 1 ಸಲ ಅಂದರೆ 1 ಲೀಟರ್ ಆಗುತ್ತದೆ ವಿದ್ಯಾರ್ಥಿಗಳೇ. ನೀರು ತುಂಬಿ ಆ ಪಾತ್ರೆಯ ಪೂರ್ಣ ತುಂಬಿತು ಎಂಬುದನ್ನು ಗಮನಿಸಿ. ಹಾಗಾದರೆ ವಿದ್ಯಾರ್ಥಿಗಳೇ 2 ಲೀಟರ್ನ 2 ಸಲ ಅಂದರೆ 4 ಲೀಟರ್ ಆಯಿತು. 1 ಲೀಟರ್ನ 1 ಸಲ ಅಂದರೆ 1 ಆಯಿತು. 4 ಲೀಟರ್ ಕೂಡಿಸು 1 ಲೀಟರ್ ಎಷ್ಟಾಯಿತು? 5 ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ಏನಾಗ್ತದೆ? ಆ ಪಾತ್ರೆಯು ಪೂರ್ಣ ತುಂಬುತ್ತದೆ ವಿದ್ಯಾರ್ಥಿಗಳೇ. ಚಟುವಟಿಕೆ 3. ಒಂದು ದಿನಕ್ಕೆ ಸರಾಸರಿ 2 ರಿಂದ 3 ಲೀಟರ್ ನೀರನ್ನು ನಾವು ಕುಡಿಯಬೇಕು. ಅಷ್ಟು ನೀರು ಕುಡಿಯುತ್ತಿದ್ದೇವೆಯೇ ಎಂದು ಖಾತ್ರಿ ಮಾಡಿಕೊಳ್ಳಲು ನೀವು ನೀರು ಕುಡಿಯುವ ಬಾಟಲಿಯ ಅಳತೆಯನ್ನು ಇಟ್ಟುಕೊಳ್ಳಿ.
ಚಟುವಟಿಕೆ 3ರಲ್ಲಿ ಏನು ಹೇಳ್ತಾರೆ, ಒಂದು ದಿನಕ್ಕೆ ಸರಾಸರಿ 2ರಿಂದ 3 ಲೀಟರ್ ನೀರನ್ನು ನಾವು ಕುಡಿಯಬೇಕು ವಿದ್ಯಾರ್ಥಿಗಳೇ. ಅಷ್ಟು ನೀರು ಕುಡಿಯುತ್ತಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಅಷ್ಟು ನೀರು ಕುಡಿತಾ ಇದ್ದೀವ್ಯಾ ಎಂದು ಖಾತ್ರಿ ಮಾಡಿಕೊಳ್ಳಲು ನಾವೇನು ಮಾಡಬೇಕು, ನೀರು ಕುಡಿಯುವ ಬಾಟಲಿಯ ಅಳತೆಯನ್ನು ನಾವು ಇಟ್ಟುಕೊಳ್ಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನಾವು ನೀರು ಕುಡಿಯೋ ಬಾಟಲಿಯನ್ನು ಶಾಲೆಗೆ ತೆಗೆದುಕೊಂಡು ಹೋಗ್ತೀವಿ. ಅದೆಷ್ಟಿರುತ್ತೆ, ಅರ್ಧ ಲೀಟರ್ ಅಥವಾ 1 ಲೀಟರ್ದು ಇರುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.